if a equals to 0 6 7 minus 6 0 8 7 minus 8 0 and b equals to 0 1 1 1 0 2 1 2 0 and c equals to 2 minus 2 3. Calculate. First we have to calculate AC and then BC and A plus B into C. Finally we have to verify that A plus B into C is equal to AC plus BC. ಅಂದರೆ ಡಿಸ್ಟ್ರಿಬ್ಯೂಟಿವ್ ಲಾ ಹೋಲ್ಡ್ ಆಗುತ್ತಾ ಇಲ್ಲ ಅಂತೇಳಿ ಇಲ್ಲಿ ವೆರಿಫೈ ಮಾಡಬೇಕು. ಇಟ್ ಮೇ ಬಿ ಲಿಟಲ್ ಲೆಂದಿ ಬಟ್ ಹ್ಯಾವ್ ಪೇಷನ್ಸ್. ಓಕೆ, ಫಸ್ಟ್ ಎ ಸಿ ಕ್ಯಾಲ್ಕುಲೇಟ್ ಮಾಡೋಣ. ಎ ಸಿ, ಸೊ ಇಟ್ ಈಸ್ ಈಕ್ವಲ್ ಟು 0 6 7 minus 6 0 8 7 minus 8 0. ಇದು ಎ. ಇನ್ನು ಸಿ ಏನಿದೆ 2 minus 2 3. ಇಲ್ಲಿ ಎ ಸಿ ಬಿ ಸಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಅಂತಂದ್ರೆ ಡಿಫೈನ್ ಆಗಿರ್ತವೆ ಅಂತ ಅರ್ಥ. ಎ ಸಿ ಡಿಫೈನ್ ಆಗಿರುತ್ತೆ, ಬಿ ಸಿ ಡಿಫೈನ್ ಆಗಿರುತ್ತೆ ಮತ್ತು ಎ ಪ್ಲಸ್ ಬಿ ಇಂಟು ಸಿ ಡಿಫೈನ್ ಆಗಿರೋ ಥರನೇ ಅವರು ಹೇಳಿರ್ತಾರೆ. ಇಲ್ಲ ಅಂದರೆ ಒಂದ್ಸರಿ ಬೇಕಿದ್ರೆ ನೀವು ವೆರಿಫೈ ಮಾಡ್ಬೋದು. ಸೊ ಡಿಫೈನ್ ಆಗಬೇಕು ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಸಿ. ಕಾಲಮ್ಸ್ ಎಷ್ಟಿದೆ? ಇಲ್ಲಿ 3 ಕಾಲಮ್ ಇದೆ, ಇದರಲ್ಲಿ 3 ರೋ ಇದೆ. ಅಫ್ಕೋರ್ಸ್ ಇಟ್ ಈಸ್ ಡಿಫೈನ್ಡ್. ಸೊ ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಓನ್ಲಿ 1 ಕಾಲಮ್ ಇರೋದು. ಸೊ ಇಮಿಡಿಯೇಟ್ ಆಗಿ 0 2 6 minus 2 7 3 ಜೊತೆ ಮಲ್ಟಿಪ್ಲೈ ಮಾಡೋದು. 0 into 2 is 0. 6 into minus 2 is minus 12. 7 into 3, 7 3 is 21. Minus 6 into 2, it is minus 12. Minus 6 into 2 is minus 12. 0 into minus 2 is 0. 8 into 3, second row ತಗೊಂಡಿದ್ದೀವಿ ಇಲ್ಲಿ. 8 into 3 is 24. 7 into 2, third row ತಗೊಂಡ್ರೆ 7 into 2 is 14. Minus into minus plus 8 to the 16 plus 0 into 3 is 0. ಸೊ ಒಂದೇ ಎಲಿಮೆಂಟ್ ಇದು ಒಂದು ಎಲಿಮೆಂಟ್, ಇದು ಒಂದು ಎಲಿಮೆಂಟ್, ಇದು ಒಂದು ಎಲಿಮೆಂಟ್. ಸಿಂಪ್ಲಿಫೈ ಮಾಡಿ ಬರೆದ್ರೆ 0 ಇದೆ. minus 12 plus 21. minus 12 plus 21 ಅಂತಂದ್ರೆ ಇಟ್ ಈಸ್ 9. minus 12 0 ಬಿಟ್ಬಿಡಿ. minus 12 plus 24 ಮೀನ್ಸ್ ಜಸ್ಟ್ 12. 24 minus 12 ಅಂದ್ರೆ 12. 14 minus plus 16 ಮೀನ್ಸ್ 30. ಸೊ ಇದು ಏನಂತಂದ್ರೆ ಎ ರೋ ಮ್ಯಾಟ್ರಿಕ್ಸ್ 9 12 30. ಸೊ ಎ ಸಿ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಬಿ ಸಿ. ಬಿ ಸಿ, ಸೊ ಬಿ ಮ್ಯಾಟ್ರಿಕ್ಸ್ ಏನಿದೆ? 0 1 1 1 0 2 1 2 0. ಇನ್ನು ಸಿ ಮ್ಯಾಟ್ರಿಕ್ಸು ಇಲ್ಲೇ ಇದೆ ಆಲ್ರೆಡಿ. 2 minus 2 3. ಸೇಮ್ ಪ್ರಾಸೆಸ್. ಒಂದು ರೋ ತಗೊಳ್ರಿ, ಈ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ 0 1 1 0 into 2 1 into minus 2 1 into 3. So 0 into 2 is 0, 1 into minus 2 is minus 2, 1 into 3 is 3. Similarly, take the second row. 1 into 2 is 2, 0 into minus 2 is 0, 2 into 3 is 6. Similarly, take the third row. 1 into 2 is 2, 2 into minus 2 is minus 4, 0 into 3 is 0, which is equal to ಈಗ ಸಿಂಪ್ಲಿಫೈ ಮಾಡೋಣ. 3 minus 2 means 1, 6 plus 2 is 8, 2 minus 4 means minus 2. ಇದು ಬಿ ಸಿ. ಸೊ ಎ ಸಿ ಪ್ಲಸ್ ಬಿ ಸಿ ಏನಾದರೂ ನಾವು ಫೈಂಡ್ ಮಾಡಿದ್ವಿ ಅಂತಂದರೆ ದಟ್ ವಿಲ್ ಬಿ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಅದಕ್ಕೆ ಮುಂಚೆ ಮತ್ತೊಂದು ಕ್ಯಾಲ್ಕುಲೇಟ್ ಮಾಡೋಣ. ಏನು ಅಂತಂದರೆ ಫಸ್ಟ್ ಎ ಪ್ಲಸ್ ಬಿ ಫೈಂಡ್ ಮಾಡೋಣ, ಆಮೇಲೆ ಸಿ ಜೊತೆ ಮಲ್ಟಿಪ್ಲೈ ಮಾಡೋಣ. ಯಾಕಂದರೆ ಎ ಸಿ ಆಯಿತು, ಬಿ ಸಿ ಆಯಿತು, ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಸಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಎ ಪ್ಲಸ್ ಬಿ
We are finding A plus B. So it is equal to, what is A? 0, 6, 7. Minus 6, 0, 8. 7 minus 8, 0. This is A. Plus, what is B? 0, 1, 1. 1, 0, 2. 1, 2, 0. This is B. So add ಮಾಡಿ ಎರಡನ್ನು. 0 plus 0 is 0. Corresponding ಎಲಿಮೆಂಟ್ಗಳನ್ನ ಆಡ್ ಮಾಡಬೇಕು. 6 plus 1 is 7. 7 plus 1 is 8. Next, minus 6 plus 1 is minus 5. 0 plus 0 is 0. 8 plus 2 is 10. Third row, 7 plus 1 is 8. Minus 8 plus 2 means minus 6. 0 plus 0 is 0. This is A plus B. So ಇದ್ರ ಜೊತೆ ಏನು ಮಾಡಬೇಕು ಅಂತಂದ್ರೆ C ಮಲ್ಟಿಪ್ಲೈ ಮಾಡಬೇಕು. ಅದು ರೈಟ್ ಸೈಡ್ ಇಂದ A plus B into C. Now find A plus B into C. It will act as LHS. So A plus B calculate ಮಾಡಿದೀವಿ ನಾವು. It is 0, 7, 8, minus 5, 0, 10, 8, minus 6, 0. ಇದು A plus B into C. C ಏನಿದೆ 2, minus 2, 3. ಈಗ ಮಲ್ಟಿಪ್ಲೈ ಮಾಡಿ ಆಸ್ ಇಟ್ ಈಸ್ ರೋ ತಗೊಂಡು ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡೋದು. ಫಸ್ಟ್ ರೋ ತಗೊಂಡ್ರೆ ಸೊ 0 ಇಂಟು 2 is 0, 7 into minus 2 is minus 14, 8 into 3 is 24. ಈಗ ಸೆಕೆಂಡ್ ರೋ ತಗೊಳ್ರಿ. minus 5 into 2 is minus 10, 0 into minus 2 is 0, 10 into 3 is 30. ಈಗ ಥರ್ಡ್ ರೋ ತಗೊಳ್ರಿ. 8 into 2 is 16, minus 6 into minus 2 is plus 12, 0 into 3 is 0. It is equal to 0 ಬಿಟ್ರಿ minus 14 plus 24. minus 14 plus 24 ಅಂತಂದ್ರೆ it is 10. minus 10 plus 30 means 20. 16 plus 12 is 28. So 10, 20, 28. Call it as LHS. ಯಾಕಂದ್ರೆ LHS ಏನಿದೆ A plus B into C ಅಂತ ಇದೆ. RHS ಏನಿದೆ ಅಂತಂದ್ರೆ AC plus BC ಅಂತ ಇದೆ. ನಾವು AC ಕ್ಯಾಲ್ಕುಲೇಟ್ ಮಾಡಿದ್ದೀವಿ, BC ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಈಗ ಉಳಿದಿರೋದು AC plus BC ಇವೆರಡನ್ನ ಆಡ್ ಮಾಡೋದು ಅಂತ ಉಳಿದಿರೋದು. ಸೊ AC ಏನಿದೆ ಅಂದರೆ 9, 12, 30 ಇದೆ. 9, 12, 30. ಓಕೆ, ಈಗೇನು ಮಾಡೋಣ? AC plus BC. AC plus BC. ಸೊ AC ಏನಿತ್ತು 9, 12, 30. ಇದು AC. ನೆಕ್ಸ್ಟ್ BC ಏನಿದೆ ಇಲ್ಲಿದೆ ನೋಡಿ. BC ಇಲ್ಲಿದೆ ನೋಡಿ. 1, 8 minus 2 ಪ್ಲಸ್ ಮಾಡಬೇಕು, ಆ್ಯಡ್ ಮಾಡಬೇಕು. 1, 8 minus 2. ಸೊ ಎರಡೂ 3/1 ಮ್ಯಾಟ್ರಿಸಸ್. ಆರ್ಡರ್ 3/1 3/1 ಅಂತ ಇರೋದ್ರಿಂದ ಡೈರೆಕ್ಟಾಗಿ ನಾವು ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಮಾಡಿ. ಈಗ ಫಸ್ಟ್ ಎಲಿಮೆಂಟ್ ಯಾವುದು? 9 ಮತ್ತು 1. 9 plus 1 is 10. 12 plus 8 is 20. 30 plus into minus minus ಆಗುತ್ತೆ. ಸೊ 30 minus 2 is 28. Call it as RHS. Call it as RHS. ನೋಡಿ, RHS AC plus BC. So you can clearly observe LHS 10, 20, 28 ಬಂದಿದೆ. RHS ಕೂಡ 10, 20, 28 ಬಂದಿದೆ. This implies LHS is equal to RHS. Therefore, we can say that A plus B into C is equal to AC plus BC. Hence verified.